ಇಡೀ ವಿಶ್ವದ ಕಣ್ಣು ಮಿಡಲ್ ಈಸ್ಟ್ ಮೇಲಿದೆ. ಇರಾನಿಯಲ್ಲಿ ಪರಮಾಣು ಬಾಂಬನ್ನು ತಯಾರಿಸಿಬಿಡಿತು ಅನ್ನೋ ಒಂದೇ ಒಂದು ಭಯ ಇಸ್ರೇಲ್ ಮತ್ತು ಅಮೆರಿಕದ ನಿದ್ದೆಗೆಡಿಸಿದೆ. ಇದೇ ಕಾರಣಕ್ಕಾಗಿ ಇರಾನ್ ಮೇಲೆ ಸರಣಿ ದಾಳಿಗಳು ನಡೀತಾ ಇವೆ. ಆದರೆ ಈ ಒಂದು ಯುದ್ಧದ ವಾತಾವರಣ ಭಾರತದಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಇವತ್ತು ಇರಾನ್ ಅನುಭವಿಸ್ತಾ ಇರುವ ಕಷ್ಟವನ್ನ ನೋಡಿದ್ರೆ ಒಂದು ಪ್ರಶ್ನೆ ಭಾರತೀಯರನ್ನ ಕಾಡ್ತಾ ಇದೆ. ಒಂದು ವೇಳೆ ಭಾರತದ ಬಳಿ ಪರಮಾಣು ಶಕ್ತಿ ಇಲ್ಲದೆ ಹೋಗಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಶತ್ರು ರಾಷ್ಟ್ರಗಳಿಂದ ಸುತ್ತುವರೆದಿರುವ ಭಾರತವನ್ನ ಉಳಿದ ಶತ್ರು ದೇಶಗಳು ಇಷ್ಟೊತ್ತಿಗಾಗ್ಲೇ ಹೊಡೆದು ಚೂರು ಚೂರು ಮಾಡ್ತಾ ಇದ್ವಾ? ನಮ್ಮ ಅಸ್ತಿತ್ವವೇ ಅಪಾಯದಲ್ಲಿ ಇರ್ತಿತ್ತೆ. ಅಂದು ನಮ್ಮ ದೇಶದ ನಾಯಕರು ಮತ್ತು ವಿಜ್ಞಾನಿಗಳು ಧೈರ್ಯ ಮಾಡಿ ಪೋಖ್ರಾನ್ ಸಾಹಸ ಮಾಡದೇ ಇದ್ದಿದ್ರೆ ಇವತ್ತು ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಿತ್ತೆ. ಸ್ನೇಹಿತರೆ, ಭಾರತವನ್ನು ಪರಮಾಣು ಶಕ್ತಿಯನ್ನಾಗಿ ಮಾಡಿದ ಆ ಮಹಾನ್ ನಾಯಕರ ಬಗ್ಗೆ, ಅಂದಿನ ರೋಚಕ ಇತಿಹಾಸದ ಬಗ್ಗೆ ಮತ್ತು ಭಾರತದ ಪರಮಾಣು ಶಕ್ತಿ ಇಂದು ನಮಗೆ ಹೇಗೆ ರಕ್ಷಣಾ ಕವಚವಾಗಿ ನಿಂತಿದೆ ಅನ್ನೋ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026 ಫೆಬ್ರವರಿ 28 ಮುಂಜಾನೆ ಜಾಗತಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ದಿನವಾಗಿ ದಾಖಲಾಗಿದೆ. ಅಂದು ಇಸ್ರೇಲ್ ಮತ್ತು ಅಮೆರಿಕದ ಮಿಲಿಟರಿ ಪಡೆಗಳು ಇರಾನ್ ಮೇಲೆ ಆಪರೇಷನ್ ಟ್ರೂ ಪ್ರಾಮಿಸ್ಗೆ ಪ್ರತಿಯಾಗಿ ಅತ್ಯಂತ ಭೀಕರವಾದ ವೈಮಾನಿಕ ಮತ್ತು ಕ್ಷಿಪಣಿ ದಾಳಿಗಳನ್ನು ಪ್ರಾರಂಭಿಸಿದ್ವು. ಈ ದಾಳಿಗಳ ಅಧಿಕೃತ ಗುರಿ ಇರಾನ್ನ ಪರಮಾಣು ಶಕ್ತಿಯನ್ನ ಸಂಪೂರ್ಣವಾಗಿ ನಾಶಪಡಿಸುವುದು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನ ಬದಲಿಸುವುದು ಎಂಬುದಾಗಿತ್ತು. ಈ ಘಟನೆಯು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಭಾರತದಂತಹ ರಾಷ್ಟ್ರಗಳಲ್ಲಿ ಒಂದು ತೀವ್ರವಾದ ಚರ್ಚೆಗೆ ನಾಂದಿ ಹಾಡಿದೆ. ಭಾರತವು ಒಂದು ವೇಳೆ 1974 ಮತ್ತು 1998ರಲ್ಲಿ ಪರಮಾಣು ಶಕ್ತಿಯನ್ನ ಸಂಪಾದಿಸದೇ ಇದ್ದಿದ್ರೆ ಇವತ್ತು ಭಾರತದ ಕತೆ ಏನಾಗ್ತಿತ್ತು ಎಂಬ ಪ್ರಶ್ನೆ ಹಾಗೂ ಚರ್ಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಸ್ನೇಹಿತರೆ, 2026 ಫೆಬ್ರವರಿ 28 ದಾಳಿಯು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆಯಾಗಿರದೆ ಇದು ದಶಕಗಳಿಂದ ನಡೆಯುತ್ತಿದ್ದ ಪರಮಾಣು ರಾಜತಾಂತ್ರಿಕತೆಯ ವೈಫಲ್ಯದ ಕನ್ನಡಿಯಾಗಿದೆ. ಫೆಬ್ರವರಿ 2026 ಆರಂಭದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೆದ ಪರೋಕ್ಷ ಮಾತುಕತೆಗಳು ವಿಫಲವಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ನ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ತಯಾರಿಕೆಗಳು ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ನೇರ ಬೆದರಿಕೆಯಾಗಿದೆ ಎಂದು ಘೋಷಿಸಿದರು. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಪಡೆಗಳು ಇರಾನ್ನ ಮೇಲೆ ಸುಮಾರು 2,000ಕ್ಕೂ ಹೆಚ್ಚು ವೈಮಾನಿಕ ದಾಳಿಗಳನ್ನು ನಡೆಸಿದ್ವು. ಈ ದಾಳಿಗಳ ಮುಖ್ಯ ಉದ್ದೇಶಗಳು 3 ಹಂತದಲ್ಲಿದ್ವು. ಮೊದಲನೇದಾಗಿ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಅಂದರೆ ಏರ್ ಡಿಫೆನ್ಸ್ ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವುದು, ನಾಶಪಡಿಸುವುದು. ಎರಡನೆಯದಾಗಿ ಇರಾನ್ನ ಪ್ರತಿದಾಳಿ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಕುಗ್ಗಿಸುವುದು ಮತ್ತು ಮೂರನೆಯದಾಗಿ ಇರಾನ್ನ ಮಿಲಿಟರಿ ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸುವುದು. ಈ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ನ ಅನೇಕ ಉನ್ನತ ಕಮಾಂಡರ್ಗಳು ಎಲಿಮಿನೇಟ್ ಆದ್ರು. ಇದು ಇರಾನ್ನ ಮಿಲಿಟರಿ ನಾಯಕತ್ವದಲ್ಲಿ ದೊಡ್ಡ ಶೂನ್ಯತೆಯನ್ನು ಸೃಷ್ಟಿಸಿತು. ಇರಾನ್ ಪ್ರತಿಯಾಗಿ ಆಪರೇಷನ್ ಟ್ರೂ ಪ್ರಾಮಿಸ್ ಅಡಿಯಲ್ಲಿ ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ 100 ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಉಡಾಯಿಸಿದ್ರು ಕೂಡ ಅವುಗಳಲ್ಲಿ ಹೆಚ್ಚಿನವುಗಳನ್ನ ಇಸ್ರೇಲ್ ಮತ್ತು ಅಮೆರಿಕದ ಏರ್ ಡಿಫೆನ್ಸ್ ಹೊಡೆದುರುಳಿಸ್ತಾ ಇವೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಡೀತಾ ಇರುವ ಚರ್ಚೆಯು ಪರಮಾಣು ಶಕ್ತಿಯ ಅನಿವಾರ್ಯತೆಯನ್ನ ಒತ್ತಿ ಹೇಳ್ತಾ ಇದೆ. ಇರಾನ್ ಯುರೇನಿಯಂ ಪುಷ್ಟೀಕರಣದಲ್ಲಿ 60%ಗಿಂತ ಹೆಚ್ಚಿನ ಮಟ್ಟವನ್ನ ತಲುಪಿದ್ರೂ ಕೂಡ ಇದು ಅಧಿಕೃತವಾಗಿ ಪರಮಾಣು ರಾಷ್ಟ್ರವಾಗಿರಲಿಲ್ಲ. ಈ ಪರಮಾಣು ಹೊಂದುವ ರಾಷ್ಟ್ರವಾಗೋ ಟೈಮ್ನಲ್ಲೇ ಇರಾನ್ ಮೇಲೆ ದಾಳಿ ಮಾಡಲು ಇಸ್ರೇಲ್ ಮತ್ತು ಅಮೆರಿಕ ಎಲ್ಲ ರೀತಿಯ ಪ್ಲಾನನ್ನು ರೂಪಿಸಿತು. ಕೊನೆಗೂ ದಾಳಿಯನ್ನ ಮಾಡಿಬಿಡ್ತು. ಸ್ನೇಹಿತರೆ, ಪರಮಾಣು ಶಕ್ತಿಯ ಸಿದ್ಧಾಂತವು ಶತ್ರು ರಾಷ್ಟ್ರವು ದಾಳಿ ಮಾಡುವ ಮೊದಲು ತನಗಾಗುವ ಹಾನಿಯನ್ನ ಲೆಕ್ಕಾಚಾರ ಮಾಡುವಂತೆ ಮಾಡುತ್ತದೆ. ಒಂದು ದೇಶದ ಬಳಿ ಪರಮಾಣು ಅಸ್ತ್ರಗಳಿವೆ ಎಂದಾದರೆ ಅದರ ಮೇಲೆ ಶತ್ರು ದೇಶಗಳು ದಾಳಿ ಮಾಡುವುದು ಎಂದರೆ ತನ್ನ ಸ್ವಂತ ವಿನಾಶಕ್ಕೆ ದಾರಿಯನ್ನ ಮಾಡಿಕೊಟ್ಟಂತೆ ಎಂಬ ಭಯವು ಯುದ್ಧವನ್ನ ತಡೆಯುತ್ತದೆ. ಇರಾನ್ನ ಈ ಪರಿಸ್ಥಿತಿಯನ್ನ ನೋಡಿದ್ರೆ ಪರಮಾಣು ಅಸ್ತ್ರಗಳನ್ನು ಹೊಂದಿಲ್ಲದಿದ್ದರೂ ಅವುಗಳನ್ನು ಪಡೆಯುವ ದಾರಿಯೂ ಕೂಡ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಈ ಸ್ಥಿತಿಯಲ್ಲಿರುವಾಗ ಬಲಾಢ್ಯ ರಾಷ್ಟ್ರಗಳು ಆ ದೇಶದ ಪರಮಾಣು ಮೂಲ ಸೌಕರ್ಯವನ್ನ ನಾಶಪಡಿಸಲು ಮುನ್ನೆಚ್ಚರಿಕಾ ದಾಳಿಗಳನ್ನು ನಡೆಸುತ್ತವೆ. ಭಾರತವು ಒಂದು ವೇಳೆ 1974 ಮತ್ತು 1998ರಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸದೆ ಕೇವಲ ಬಾಗಿಲಲ್ಲೇ ಇದ್ದಿದ್ದರೆ
ಇರಾನ್ ಎದುರಿಸುತ್ತಿರುವಂತೆಯೇ ಬಾಹ್ಯ ಶಕ್ತಿಗಳ ಆಡಳಿತ ಬದಲಾವಣೆಯ ತಂತ್ರಗಳಿಗೆ ತುತ್ತಾಗುತ್ತಿತ್ತು ಎಂಬ ಆತಂಕವು ಭಾರತೀಯ ರಕ್ಷಣಾ ವಿಶ್ಲೇಷಕರಲ್ಲಿ ಮನೆ ಮಾಡಿದೆ. ಇನ್ನು ಸ್ನೇಹಿತರೆ, ಈಗಿನ ಕಾಲಘಟ್ಟವನ್ನ ಗಮನಿಸಿದರೆ ಈ ಪರಮಾಣು ಅಸ್ತ್ರಗಳು ಕೇವಲ ಯುದ್ಧದ ಅಸ್ತ್ರಗಳಲ್ಲ, ಇವುಗಳು ರಾಜತಾಂತ್ರಿಕ ಸಮತೋಲನವನ್ನ ಕಾಯ್ದುಕೊಳ್ಳುವ ಸಾಧನಗಳಾಗಿವೆ. 2026ರ ಸಂಘರ್ಷದಲ್ಲಿ ಇರಾನ್ನ ಪ್ರತೀಕಾರದ ದಾಳಿಗಳು ಅರಬ್ ಗಲ್ಫ್ ರಾಷ್ಟ್ರಗಳ ಮೇಲೂ ನಡೆದವು. ಇದು ಇರಾನ್ನನ್ನು ಜಾಗತಿಕವಾಗಿ ಮತ್ತಷ್ಟು ಒಂಟಿಯಾಗುವಂತೆ ಮಾಡಿತು. ಭಾರತವು ತನ್ನ ಪರಮಾಣು ನೀತಿಯಲ್ಲಿ ಮೊದಲು ಬಳಸುವುದಿಲ್ಲ, ನೋ ಫಸ್ಟ್ ಯೂಸ್ ಎಂಬ ತತ್ವವನ್ನು ಅಳವಡಿಸಿಕೊಂಡಿರುವುದು ಜಾಗತಿಕವಾಗಿ ಭಾರತವು ಒಂದು ಜವಾಬ್ದಾರಿಯುತ ಪರಮಾಣು ರಾಷ್ಟ್ರ ಎಂಬ ಹೆಸರನ್ನ ತಂದುಕೊಟ್ಟಿದೆ. ಸ್ನೇಹಿತರೆ, ಭಾರತವು ಇಂದು ಪರಮಾಣು ಶಕ್ತಿಯನ್ನ ಹೊಂದಿರುವ 7ನೇ ರಾಷ್ಟ್ರವಾಗಿ ಜಗತ್ತಿನಲ್ಲಿ ತಲೆ ಎತ್ತಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣರಾದ ಮಹಾನ್ ವಿಜ್ಞಾನಿಗಳ ಕೊಡುಗೆ ಅಪಾರ. ಭಾರತೀಯ ಸಮಾಜವು ಇಂದು ಇರಾನ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಕೆಲವು ವ್ಯಕ್ತಿಗಳಿಗೆ, ಕೆಲವು ಅಲ್ಲ ಪ್ರಮುಖ ವ್ಯಕ್ತಿಗಳಿಗೆ, ಭಾರತೀಯ ಈ ಮಹಾನ್ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಹೋಮಿ ಬಾಬಾ ಅವರು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಾಗಲೇ ಭಾರತದ ಪರಮಾಣು ಭವಿಷ್ಯದ ಕನಸನ್ನ ಕಂಡವರು. 1945ರಲ್ಲಿ ಇವರು ಟಾಟಾ ಇನ್ಸ್ಟಿಟ್ಯೂಷನ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅನ್ನ ಸ್ಥಾಪಿಸಿದ್ರು. ಬಾಬಾ ಅವರು ಪ್ರಧಾನಿ ನೆಹರು ಅವರೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ರು ಮತ್ತು ಭಾರತವು ಪರಮಾಣು ಶಕ್ತಿಯನ್ನು ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರವಲ್ಲದೆ ಅನಿವಾರ್ಯ ಸಂದರ್ಭದಲ್ಲಿ ರಕ್ಷಣೆಗೂ ಕೂಡ ಬಳಸಿಕೊಳ್ಳಬೇಕು ಎಂಬ ಗುಪ್ತ ಆಶಯವನ್ನ ಹೊಂದಿದ್ರು. ಇವರು ರೂಪಿಸಿದ್ದ 3 ಹಂತದ ಪರಮಾಣು ಯೋಜನೆ ಭಾರತದ ಸ್ವಾವಲಂಬನೆಗೆ ದಾರಿದೀಪವಾಯಿತು. ಬಾಬಾ ಅವರು 1966ರಲ್ಲಿ ವಿಮಾನ ಅಪಘಾತದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಇವರ ಸಾವು ಭಾರತದ ಪರಮಾಣು ಕಾರ್ಯಕ್ರಮಕ್ಕೆ ಭಾರಿ ಹೊಡೆತವನ್ನೇ ನೀಡ್ತಾದ್ರೂ ಕೂಡ ಇವರು ಸ್ಥಾಪಿಸಿದ್ದ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಭಾರತದ ಶಕ್ತಿಯ ಕೇಂದ್ರವಾಯಿತು. ಬಾಬಾ ಅವರ ನಂತರ ಪರಮಾಣು ಮತ್ತು ಬಾಹ್ಯಾಕಾಶ ಸಂಶೋಧನಾ ಜವಾಬ್ದಾರಿಯನ್ನ ಹೊತ್ತವರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪಿತಾಮಹ ಎಂದು ಕರೆಯಲ್ಪಡ್ತಾರೆ. ಸಾರಾಭಾಯ್ ಅವರು ಪರಮಾಣು ಶಕ್ತಿಯನ್ನು ಕೇವಲ ಶಾಂತಿಯುತ ಉದ್ದೇಶಗಳಿಗಾಗಿ ಬಳಸಬೇಕು ಎಂಬ ಗಾಂಧಿವಾದಿ ತತ್ವಗಳನ್ನು ಹೊಂದಿದ್ದವರು. ಪರಮಾಣು ಪರೀಕ್ಷೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಮತ್ತು ಕ್ಷಿಪಣಿ ತಂತ್ರಜ್ಞಾನದ ಅಡಿಪಾಯವನ್ನು ಹಾಕುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದು. ಇವರು ಸ್ಥಾಪಿಸಿದ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇಂದಿಗೂ ಭಾರತದ ವೈಜ್ಞಾನಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಂತರ 1998ರ ಪೋಖ್ರಾನ್ 2 ಪರೀಕ್ಷೆಗಳ ಯಶಸ್ಸಿನ ಹಿಂದೆ ಇದ್ದಂತಹ ಪ್ರಮುಖ ಶಕ್ತಿ ಅಂದರೆ ಅದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. DRDO ಮತ್ತು ಪರಮಾಣು ಶಕ್ತಿ ಆಯೋಗದ ನಡುವೆ ಅದ್ಭುತವಾದ ಸಮನ್ವಯವನ್ನ ಸಾಧಿಸಿದ್ರು. ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತದ ಪರಮಾಣು ಸಿಡಿತಲೆಗಳನ್ನು ಶತ್ರು ಪಾಳೆಯಕ್ಕೆ ತಲುಪಿಸುವ ಸಾಮರ್ಥ್ಯವನ್ನು ಭಾರತಕ್ಕೆ ನೀಡಿದವರು ಕಲಾಂ ಅವರು. ಇವರ ನಾಯಕತ್ವ ಮತ್ತು ತಂತ್ರಜ್ಞಾನದ ಮೇಲಿನ ಹಿಡಿತವು ಭಾರತವನ್ನು ಪರಮಾಣು ಶಕ್ತಿ ರಾಷ್ಟ್ರವನ್ನಾಗಿ ಜಗತ್ತು ಒಪ್ಪಿಕೊಳ್ಳುವಂತೆ ಮಾಡಿತು. ಇನ್ನು ರಾಜ ರಾಮಣ್ಣ ಅವರು 1974ರ ಸ್ಮೈಲಿಂಗ್ ಬುದ್ಧ ಪರೀಕ್ಷೆಯ ತಾಂತ್ರಿಕ ತಂಡದ ನೇತೃತ್ವ ವಹಿಸಿದ್ರು. ಇವರು ಅತ್ಯಂತ ರಹಸ್ಯವಾಗಿ ಈ ಕಾರ್ಯಾಚರಣೆಯನ್ನ ನಿರ್ವಹಿಸಿದ್ರು. ಇನ್ನು ಡಾಕ್ಟರ್ ಚಿದಂಬರಂ ಅವರು 1974 ಮತ್ತು 1978ರ 2 ಪರೀಕ್ಷೆಗಳಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ರು. ಇವರು ಅಟಾಮಿಕ್ ಎನರ್ಜಿ ಕಮಿಷನ್ನ ಅಧ್ಯಕ್ಷರಾಗಿ ಪೋಖ್ರಾನ್ 2ನ ತಾಂತ್ರಿಕ ಮತ್ತು ವೈಜ್ಞಾನಿಕ ಅಂಶಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಇನ್ನು ಈ ಪರಮಾಣು ಪರೀಕ್ಷೆಗಳನ್ನು ನಡೆಸುವ ನಿರ್ಧಾರವು ಕೇವಲ ವೈಜ್ಞಾನಿಕವಾಗಿರಲಿಲ್ಲ, ಇದು ಅತ್ಯಂತ ಗಂಭೀರವಾದ ರಾಜಕೀಯ ನಿರ್ಧಾರವಾಗಿತ್ತು. ಇಂದಿರಾ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ವಿಷಯದಲ್ಲಿ ತೋರಿಸಿದಂತಹ ಧೈರ್ಯವು ಭಾರತದ ಇತಿಹಾಸವನ್ನೇ ಬದಲಿಸಿತು. 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಅಮೆರಿಕವು ತನ್ನ ಪರಮಾಣು ಚಾಲಿತ ನೌಕೆಯನ್ನ ಭಾರತದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಕಳುಹಿಸಿದಾಗ ಭಾರತಕ್ಕೆ ಪರಮಾಣು ಶಕ್ತಿಯ ಮಹತ್ವವೇ ಅರ್ಥವಾಯಿತು. 1974ರಲ್ಲಿ ಇಂದಿರಾ ಗಾಂಧಿಯವರು ಪೋಖ್ರಾನ್ನಲ್ಲಿ ಮೊದಲ ಪರೀಕ್ಷೆಯನ್ನ ನಡೆಸಲು ಅನುಮತಿಯನ್ನ ನೀಡಿದ್ರು. ಇದನ್ನು ಶಾಂತಿಯುತ ಪರಮಾಣು ಸ್ಫೋಟ ಎಂದು ಕರೆಯಲಾಯಿತಾದರೂ ಇದು ಭಾರತದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವಾಗಿತ್ತು. ಇದರ ಪರಿಣಾಮವಾಗಿ ಭಾರತದ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ಹೇರಲ್ಪಟ್ಟವು.
ಅದರಲ್ಲಿ ಪ್ರಮುಖವಾಗಿ ಅಮೇರಿಕ ಭಾರತದ ಮೇಲೆ ಸಾಕಷ್ಟು ಸ್ಯಾಂಕ್ಷನ್ ಅನ್ನು ಹೇರ್ತು, ನಿರ್ಬಂಧಗಳನ್ನು ಹೇರ್ತು. ಆದರೆ ಇಂದಿರಾ ಗಾಂಧಿಯವರು ಭಾರತೀಯ ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ, ದೂರದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬದ್ಧರಾಗಿದ್ದರು. ನಂತರ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಭಾರತವನ್ನು ಪೂರ್ಣ ಪ್ರಮಾಣದ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರವನ್ನಾಗಿ ಘೋಷಿಸಲು ನಿರ್ಧರಿಸಿದರು. ಮೇ 11 ಮತ್ತು 13ರಂದು ನಡೆಸಲಾದ 5 ಪರೀಕ್ಷೆಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಅಮೆರಿಕದ CIA ಮತ್ತು ಉಪಗ್ರಹಗಳ ಕಣ್ಣು ತಪ್ಪಿಸಿ ಈ ಪರೀಕ್ಷೆಗಳನ್ನು ನಡೆಸಿದ್ದು ಭಾರತದ ವಿಜ್ಞಾನಿಗಳು ಮತ್ತು ಸೇನೆಯ ದೊಡ್ಡ ಗೆಲುವಾಗಿತ್ತು. ಭಾರತ ಪರಮಾಣು ಶಕ್ತಿಯನ್ನು ಹೊಂದೋದಕ್ಕೆ ಕಾರಣರಾದ ಈ ಮಹಾನ್ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕೇ ಹೊರತು ಇದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಥವಾ ಕಾಂಗ್ರೆಸ್ BJP ಅಂತ ಹೊಡೆದಾಡುವುದಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.